ಎಲ್ರಿಗೂ ನಮಸ್ಕಾರ. ವರ್ಷದ ಮೊದಲನೇ ಹಬ್ಬ ಯಾವುದಂದರೆ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡೇ ಮಾಡ್ತೀರಾ. ಈಸಿಯಾಗಿ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಒಂದೇ ಸತಿ ಎರಡು ಥರ ಪೊಂಗಲ್ಲು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಹೆಸರುಬೇಳೆ ಹಾಕ್ಕೊಳ್ಳಿ. ಹೆಸರುಬೇಳೆ ಸ್ವಲ್ಪ ಕೆಂಪಗಾಗಲಿ. ಯಾವ ಬೌಲಲ್ಲಿ ಹೆಸರುಬೇಳೆ ತೊಗೊಂಡಿರ್ತೀರಾ ಅದೇ ಬೌಲಲ್ಲಿ ಪ್ರಮಾಣವಾಗಿ ಒಂದು ಬೌಲು ಅಕ್ಕಿ ತೊಗೊಳ್ಳಿ. ನೀವು ಬೇಕಾದರೆ ಸಮಾನು ಮಾಡ್ಕೊಬೋದು. ಎರಡು ಸತಿ ಅಕ್ಕಿ ಎರಡು ಸತಿ ತೊಳೆದಾದ್ಮೇಲೆ ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಳ್ಳಿ. ನಂತರ ನಿಮಗೆ ಅಕ್ಕಿ ಬೇಯೋದಕ್ಕೆ ಎಷ್ಟು ಪ್ರಮಾಣ ನೀರು ಬೇಕೋ ಅಷ್ಟು ಪ್ರಮಾಣ ನೀರು ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. 3 ವಿಸಿಲ್ಲು ಕೊಡಿ. ನಂತರ ಇಲ್ಲೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಫಸ್ಟು ಸಿಹಿ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು 2 ಸ್ಪೂನ್ ಅಷ್ಟು ನೀರು ಹಾಕಿ ಬೆಲ್ಲ ಕರಗೋ ಅಷ್ಟು ಮಾತ್ರನೇ ನೀವು ಬೆಲ್ಲನ ಕರಗಿಸ್ಕೊಳ್ಳಿ. ಪಾಕ ಏನು ಬರೋದು ಬೇಕಾಗಿಲ್ಲ. ಬೆಲ್ಲ ಕರಗಿಸಿರೋ ನೀರನ್ನ ಒಂದು ಸತಿ ಶೋಧಿಸ್ಕೊಳ್ಳಿ, ಯಾಕಂದರೆ ಕಸ ಇರುತ್ತೆ. ಹಾಗಾಗಿ ಸ್ಟೈನರಿಂದ ಒಂದು ಸತಿ ಶೋಧಿಸ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. 4 ಏಲಕ್ಕಿ ತೊಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ಬೆಲ್ಲ ಕರಗಿಸಿರೋ ಅಂಥ ನೀರು ಹಾಕಿಬಿಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ನಂತರ ಇಲ್ಲಿ 3 ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿರೋ ಅಂಥ ಹೆಸರುಬೇಳೆ ಮತ್ತು ಅನ್ನ ಎರಡೂ ಸಾಫ್ಟಾಗಿ ಬೆಂದಿದೆ. ಮತ್ತು ನಿಮಗೆ ಈ ಕಡೆ ಬೆಲ್ಲ ಕರಗಿರೋ ಅಂಥ ನೀರನ್ನು ಸ್ವಲ್ಪ ನೀವು ಒಂದು ಕುದಿ ಬರೋ ತನಕ ಮಾಡ್ಕೊಳ್ಳಿ. ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಏಲಕ್ಕಿ ಮತ್ತು ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂಥ ಹೆಸರುಬೇಳೆ ಮತ್ತು ಅನ್ನ. ನಿಮಗೆ ಸಿಹಿ ಪೊಂಗಲ್ಗೆ ಎಷ್ಟು ಮಾಡಬೇಕೋ ಪ್ರಮಾಣ ಅಷ್ಟು ಮಾತ್ರ ಅನ್ನ ಹಾಕ್ಕೊಂಡು ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಸಿರಪ್ ಎಲ್ಲ ಕ್ಲೀನಾಗಿ ಹೊಂದ್ಕೊಬೇಕು. ಆ ರೀತಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಹಾಕಿ, ಯಾಕಂದರೆ ಡ್ರೈ ಅನಿಸುತ್ತೆ. ಹಾಗಾಗಿ ತುಪ್ಪ ಹಾಕಿಬಿಟ್ಟು ಮತ್ತೆ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಡಿ. ಒಂದು ಚಿಕ್ಕ ಪ್ಯಾನಿಗೆ 4 ಟೇಬಲ್ ಸ್ಪೂನು ತುಪ್ಪ ಹಾಕಿಬಿಟ್ಟು ಅದು ತುಪ್ಪ ಕಾದ ನಂತರ 4ರಿಂದ 5 ಟೇಬಲ್ ಸ್ಪೂನು ಗೋಡಂಬಿ ಹಾಕಿಬಿಟ್ಟು ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಳಿ. ಗೋಡಂಬಿ ಕೆಂಪಿಗೆ ಹುರಿದ ನಂತರ ದ್ರಾಕ್ಷಿ ಹಾಕ್ಕೊಳ್ಳಿ. ದ್ರಾಕ್ಷಿನೂ ಸಹ ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಳಿ. ನಂತರ ಇಲ್ಲಿ ಒಣಕೊಬ್ಬರಿ ತೊಗೊಂಡಿದ್ದೀನಿ, ಅರ್ಧ ಬೌಲ್ ಒಣಕೊಬ್ಬರಿ ತುರಿದಿರೋ ಅಂಥದ್ದು, ಅದನ್ನು ಸಹ ತುಪ್ಪದಲ್ಲಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂದರೆ ಒಣಕೊಬ್ಬರಿ ಹಾಕಿದ ತಕ್ಷಣ ತುಪ್ಪ ಎಲ್ಲ ಒಣಕೊಬ್ಬರಿ ಹೀರ್ಕೊಂಡ್ಬಿಡುತ್ತೆ. ಸೊ ಹೀರ್ಕೊಂಡ್ರೂ ಪರವಾಗಿಲ್ಲ, ನಿಮಗೇನು ಡ್ರೈನೆಸ್ ಅನಿಸಲ್ಲ. ಬೇಕು ಅಂದರೆ ನೀವು ಪೊಂಗಲ್ಗೆ 2 ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ಪೊಂಗಲ್ ರೆಡಿಯಾಗಿರೋದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿರೋ ಅಂಥ ಎಲ್ಲ ಪದಾರ್ಥಗಳನ್ನು ಪೊಂಗಲ್ಗೆ ಹಾಕಿಬಿಟ್ಟು ಮತ್ತೆ ನಿಮಗೆ ಬೇಕು ಅಂದರೆ 1-2-3 ಸ್ಪೂನು ಮೇಲೆ ತುಪ್ಪ ಹಾಕ್ಕೊಳ್ಳಿ. ರೆಡಿಯಾಗಿದೆ ನೋಡಿ. ಇವಾಗ ಸಿಹಿ ಪೊಂಗಲ್ಲು ಒಂದೇ ಸತಿ 2 ಥರ ಪೊಂಗಲ್ಲು ಮಾಡ್ಬೋದು. ಇವಾಗ ಇದು ಸಿಹಿ ಪೊಂಗಲ್ ರೆಡಿಯಾಗಿದೆ. ನೆಕ್ಸ್ಟು ಖಾರ ಪೊಂಗಲ್ಗೆ ಏನು ಮಾಡಬೇಕು ಅಂತ ನೋಡೋಣ. ಅರ್ಧ ಅನ್ನ ಎತ್ತಿಟ್ಕೊಂಡು ಅದಕ್ಕೆ ಏನು ಮಾಡಬೇಕು, 1 ಗ್ಲಾಸ್ ಅಷ್ಟು ನೀರು ಹಾಕಿ ಇದು ಲೋ ಫ್ಲೇಮಲ್ಲಿ ಬೇಯಿಸಿ. 1 ಗ್ಲಾಸ್ ಅಷ್ಟು ನೀರು ಹಾಕಾದ್ಮೇಲೆ ನಿಮ್ಮ ರುಚಿಗೆ ಉಪ್ಪು ಹಾಕಿ ಮತ್ತು 1/4 ಟೇಬಲ್ ಸ್ಪೂನು ಅರಿಶಿನ ಹಾಕಿಬಿಟ್ಟು ಎಲ್ಲನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದೇ ಚಿಕ್ಕ ಪ್ಯಾನಿಗೆ 4ರಿಂದ 5 ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಹಿಂಗು, ಇಂಚು ತುರಿದಿಟ್ಕೊಂಡಿರೋ ಅಂಥ ಶುಂಠಿ, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಕೊಂಡು ಮತ್ತು ಸ್ವಲ್ಪ ಗೋಡಂಬಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊಬ್ಬರಿ ಎಲ್ಲನೂ ಹಾಕ್ಬಿಟ್ಟು ಒಂದು ಸತಿ ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಗಾಗಬೇಕು. ನಂತರ ರೆಡಿ ಮಾಡ್ಕೊಂಡಿರೋ ಅಂಥ ಖಾರ ಪೊಂಗಲ್ಗೆ ಎಲ್ಲನೂ ಒಗ್ಗರಣೆ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ. ನಂತರ ಇಲ್ಲಿ 2-3 ಟೇಬಲ್ ಸ್ಪೂನು
ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿಯಾಗಿದೆ ನೋಡಿ ಖಾರ ಪೊಂಗಲ್ಲು. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇವಾಗ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಎರಡೂ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಮಕರ ಸಂಕ್ರಾಂತಿಗೆ ಸ್ಪೆಷಲ್ಲಾಗಿ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಒಂದೇ ಸತಿ ತುಂಬ ಬೇಗ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.